ಆಪರೇಷನ್ ಸಿಂಧೂರ ಯಶಸ್ಸು ಕೇಂದ್ರ ಸರ್ಕಾರದ ಮೋದಿ ಮತ್ತು ಯೋಧರಿಗೆ ಸಲ್ಲಲಿದೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರು ಹೇಳಿದರು. ಸೋಮವಾರ ದಾವಣಗೆರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯೋಧರ ಕಾಲಿಗೆ ಹಾಕಿಕೊಳ್ಳಲು ಸರಿಯಾಗಿ ಶೂಗಳನ್ನು ಕೊಡಲಿಲ್ಲ, ಯೋಧರಿಗೆ ಮುಕ್ತವಾದ ಅವಕಾಶ ಕೊಡಲಿಲ್ಲ. ಇನ್ನು ರಾಜ್ಯ ಸರ್ಕಾರ ಕ್ಷೇತ್ರದ ಜನರ ಸಮಸ್ಯೆ ಕೇಳದೆ ಸಾಧನಾ ಸಮಾವೇಶ ಮಾಡಲು ಹೊರಟಿದ್ದು, ಇದು ಜನ ವಿರೋಧಿ, ರೈತ ವಿರೋಧಿ ಸರ್ಕಾರ ಎಂದರು. ಆಪರೇಷನ್ ಸಿಂಧೂರ ಯಶಸ್ಸು ಮೋದಿ ಯೋಧರಿಗೆ ಸಲ್ಲಲಿದೆ. ನಗರದಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ. ಸಿದ್ದರಾಮಯ್ಯ ಕೇಳ್ತೀನಿ, ಇಲ್ಲ ಮೋದಿಗೆ ಕೇಂದ್ರ ಸರ್ಕಾರ ಕ್ರೆಡಿಟ್ ಅಲ್ಲ, ವಾರ್ ಆಪರೇಷನ್ ಸಿಂಧೂರ್ ಯೋಧರಿಗೆ ಸಿಗಬೇಕು. ಆಯ್ಸಮೆ ಯೋಧರಿಗೆ ಎಲ್ಲ ರೀತಿ ಬೆಂಬಲ ಕೊಟ್ಟಿದ್ದೀವಿ. ಮನಮೋಹನ್ ಸಿಂಗ್ ಇದ್ದಾಗ ನಿಮ್ಮ PV ನರಸಿಂಹರಾವ್ ಇದ್ದಾಗ ಕೊಟ್ಟಿದ್ರ? ನಮ್ಮ ಯೋಧರು ಹೇಳ್ತಾರೆ, ನೆಟ್ಟಿಗೆ ನಮ್ಮ ಅಜ್ಞಾನಕ್ಕೆ ಶೂ ಇಲ್ಲ, ನಮಗೆ ಮುಕ್ತವಾಗಿ ಅವಕಾಶ ಕೊಡಲಿಲ್ಲ, ಭಯೋತ್ಪಾದನೆ ನಿಗ್ರಹ ಮಾಡಕ್ಕೆ ಅಂತ ಹೇಳ್ತಾರೆ. ಕಾಶ್ಮೀರದಲ್ಲಿ ಹಿಂದೂ ಪಂಡಿತರು ಕಗ್ಗೊಲೆ ಆಗ್ಲಿಲ್ವಾ? ಇದೇ ತಾನೇ ನಿಮ್ಮ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಸಾಧನೆ. ಮೋದಿಯವರು ಕಾಲಕ್ಕೆ ಡೈರೆಕ್ಷನ್ ಕೊಟ್ಟು ಹಣ ಬಿಡುಗಡೆ ಮಾಡಿ ಮುಕ್ತವಾಗಿ ಫ್ರೀ ಹ್ಯಾಂಡ್ ಕೊಟ್ಟರು. ಇದು ಆ ಕ್ರೆಡಿಟ್ ಆಪರೇಷನ್ ಸಿಂಧೂರ ಕೇಂದ್ರ ಸರ್ಕಾರ ಮೋದಿಯವರು ಮತ್ತು ಯೋಧರು ಸೇರುತ್ತೆ. ಆಯ್ತು, ನಾಳೆ ಸಾಧನ ಸಮಾವೇಶ ಬಿಡ್ರಿ, ಅಧಿಕಾರಿಗಳು ಸಭೆ ಮಾಡಲಿ, ಹಂಗೆ ನಿಮ್ಗೆ ಕ್ರೆಡಿಟ್. ಅಂದ್ರೆ ಕೇಂದ್ರದಲ್ಲಿ ಒಂದು ರೀತಿ, ನಿಮ್ದು ಇಲ್ಲಿ ಒಂದು ರೀತಿನ ನೀವ್ಯಾಕೆ ವೇದಿಕೆ ಮೇಲೆ ಕೂರ್ತೀರಿ? ನಿಮ್ಗೆ ಕ್ರೆಡಿಟ್ ಅಂದ್ರೆ ಕೂರಿಸ್ರಿ, ಅಧಿಕಾರಿಗಳು ಬಿಡ್ರಿ. ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ,